ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲ ಗುಟ್ಟುಗಳು ಕೂಡ ಸರಣಿಯಲ್ಲಿ ರಟ್ಟಾಗ್ತಾ ಇದೆ. ಹಾಗಾದ್ರೆ ಸರಣಿ ಗುಟ್ಟುಗಳ ರಟ್ಟೇನಾಗಿದೆ? ಫೈನಲಿ ಇಲ್ಲಿ ಚಾರಿ ಮುಖಾಮುಖಿ ಆಗ್ಬಿಟ್ರ. ಕೇಕೆಗೆ ತನ್ನ ಜನ್ಮ ರಹಸ್ಯ ಗೊತ್ತಾಗೋಯ್ತಾ? ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾವಾಗ ಕನ್ನಡಿ ಮುಂದೆ ನಿಂತು ಕೇಕೆ ನಿನ್ನ ಎಲ್ಲ ವಿಷಯ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅಂತ ಮಾತಾಡೋಕೆ ಶುರು ಮಾಡಿದ್ಲು ಚಾರು, ಕೇಕೆ ಮುಖದಲ್ಲಿ ರಿಯಾಕ್ಷನ್ ಚೇಂಜ್ ಆಗ್ಬಿಡತ್ತೆ. ಅವನ ಮುಖದಲ್ಲಿ ಆದಂತಹ ಬದಲಾವಣೆನ ನೋಡಿ ಚಾರುಗೆ ಗೊತ್ತಾಗ್ಬಿಡತ್ತೆ, ಇವನು ನನ್ನ ಗಂಡ ರಾಮಾಚಾರಿ ಅಲ್ಲ, ಬೇರೆ ಯಾರು ಇರಬೇಕು, ಕೇಕೆನೇ ಇರಬೇಕು. ಹಾಗಿದ್ರೆ ನನ್ನ ಗಂಡ ರಾಮಾಚಾರಿ ಎಲ್ಲಿ ಅನ್ನೋ ಪ್ರಶ್ನೆ ಉತ್ಪತ್ತಿ ಆಗುತ್ತೆ. ಆಗ ಅವಳಿಗೆ ಯೋಚನೆ ಮಾಡಿ ನೋಡಿದಾಗ ಅವತ್ತು ತನ್ನ ಫೋನ್ಗೆ ಒಂದು ಫೋನ್ ಬಂದಿತ್ತು. ಚಾರು ಮೇಡಮ್ ನಾನು ಅಂತ ಹೇಳಿದ್ರು. ಆ ನಂತರ ಕಾಲ್ ರಿಸೀವ್ ಮಾಡಲಿಲ್ಲ, ನನಗೆ ಆ ನಂತರ ಕಾಲ್ ಕೂಡ ಬರಲಿಲ್ಲ ಅಂತ ಯೋಚನೆ ಮಾಡಿ ಚಾರು ಮತ್ತೆ ಫೋನ್ ತಗೋತಾಳೆ, ಆ ನಂಬರ್ಗೆ ಡಯಲ್ ಮಾಡ್ತಾಳೆ. ಪಾಪ ಡಯಲ್ ಫೋನ್ ಹೋಗ್ತಾನೆ ಇಲ್ಲ, ಬಿಕಾಸ್ ಆಲ್ರೆಡಿ ಬ್ಲಾಕ್ ಆಗಿದೆ. ನಂತರ ಅದು ಕೂಡ ಅನುಮಾನ ಬರುತ್ತೆ. ನಂತರ ಬ್ಲಾಕ್ ಓಪನ್ ಮಾಡಿ ಕಾಲ್ ಮಾಡಿದ್ರು, ಅಲ್ಲಿ ಕಾಲ್ ರಿಸೀವ್ ಆಗೋದಿಲ್ಲ, ಸ್ವಿಚ್ ಆಫ್ ಇರುತ್ತೆ. ನಂತರ ಈ ಕಡೆ ಚಾರು ಆ ಒಂದು ನಂಬರ್ನ ಕೊಟ್ಟು ಟ್ರೇಸ್ ಮಾಡಿಸ್ತಾಳೆ. ಟ್ರೇಸ್ ಮಾಡಿದಾಗ ಅವಳಿಗೆ ಗೊತ್ತಾಗೋ ಸತ್ಯ ಜೈಲಿಂದ ಆ ನಂಬರ್ ಬಂದಿದೆ ಅಂತ. ಯಾವಾಗ ಜೈಲಿಂದ ತನಗೆ ಕಾಲ್ ಬಂದಿದೆ ಅಂತ ಗೊತ್ತಾಯ್ತು, ಅವಳ ಅನುಮಾನ ಜಾಸ್ತಿ ಆಗುತ್ತೆ. ತನ್ನ ರಾಮಾಚಾರಿ ರೀತಿ ಬದಲಾವಣೆ ಆಗಿರೋದು ಕೂಡ ಅವತ್ತು ಜೈಲಿಗೆ ಅಂತ ಪೂಜೆಗೆ ಹೋದ ದಿನ, ಸ್ಟೇಷನ್ಗೆ ಪೂಜೆಗೆ ಹೋಗಿ ಬಂದಾಗಿಂದ ರಾಮಾಚಾರಿ ಬದಲಾಗಿದ್ದಾನೆ. ಈ ಕಡೆ ಜೈಲಿಂದ ನನಗೆ ಕಾಲ್ ಬಂದಿದೆ. ಇದೆಲ್ಲವನ್ನ ಕೂಡ ನೋಡ್ತಾ ಇದ್ರೆ ಖಂಡಿತ ಜೈಲ್ಗೆ ಹೋದರೆ ನನಗೆ ಉತ್ತರ ಸಿಗುತ್ತೆ ಅಂತ ಅನ್ಕೋತಾಳೆ. ಜೊತೆಗೆ ಒಬ್ಬ ಮೋಟಿವೇಟರ್ನ ಹೋಗಿ ಭೇಟಿ ಮಾಡ್ತಾಳೆ, ಸೋಷಿಯಲ್ ಸರ್ವಿಸ್ ಮಾಡೋರನ್ನ. ನಾನು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಜೈಲ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂತಿದ್ದಾಗೆ ಖಂಡಿತ ಹೋಗಿ ಅದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ ಅವ್ರ ಫ್ರೆಂಡ್. ಜೊತೆಗೆ ಜೈಲ್ಗೆ ಹೋಗೋಕ್ಕೆ ಎಲ್ಲ ರೀತಿ ಪ್ಲ್ಯಾನ್ ಕೂಡ ಮಾಡ್ತಾರೆ, ಪರ್ಮಿಷನ್ ಕೂಡ ತಗೋತಾರೆ, ಅವ್ರಿಗೆ ಪರ್ಮಿಷನ್ ಕೂಡ ಸಿಗತ್ತೆ. ನಂತರ ಇಲ್ಲಿ ವೈಶಾಖ ತನ್ನ ಮನೆಗೆ ಹೋಗ್ತಿದ್ದಾಳೆ. ಇಷ್ಟು ದಿನ ವೈಶಾಖ ಯಾಕೆ ಈ ರೀತಿ ಮಾಡ್ತಿದ್ಲು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಅವರ ಅಮ್ಮ ಅಕ್ಕ ಎಲ್ಲರೂ ಕೂಡ ಇದ್ದಾರೆ. ಅವರ ಜೀವನ ಅಧೋಗತಿಯಾಗಿದೆ. ಅದಕ್ಕೆಲ್ಲ ಕಾರಣ ನಾರಾಯಣಶಾಸ್ತ್ರಿಗಳ ಫ್ಯಾಮಿಲಿ. ಈ ಕಡೆ ಅವರಿಂದ ಮತ್ತೆ ತೊಂದರೆ ಆಗ್ಬೋದು ಅಂದ್ಕೊಂಡೆ ಅವನಿಗೆ ಹೆದರಿಸಿಟ್ಟಿದ್ದೀನಿ, ಅವನು ಯಾವುದೇ ರೀತಿ ಕೂಡ ತೊಂದರೆ ಮಾಡೋದಿಲ್ಲ ಅಂತ ವೈಶಾಖ ಹೇಳ್ತಿದ್ದಾಳೆ. ಅವರ ಮನೆ ಆ ರೀತಿ ಆಗೋದಕ್ಕೆ ಕಾರಣ ನಾರಾಯಣಶಾಸ್ತ್ರಿಗಳಾಗಿದ್ದಾರೆ. ಈ ಕಡೆ ಕೋದಂಡ ಅವ್ರು ಕೂಡ ಮನೆಗೆ ಬಂದಿದ್ದಾರೆ. ಕೋದಂಡ ಅವ್ರನ್ನ ನೋಡಿ ಅಮ್ಮ ಅಪ್ಪ ಎಲ್ಲರೂ ಕೂಡ ತುಂಬ ಪ್ರೀತಿ ಕೊಡ್ತಾ ಇದ್ರೆ. ಈ ಕಡೆ ಕೇಕೆಗೆ ಅದನ್ನೆಲ್ಲ ನೋಡಿದೆ, ನನ್ನಪ್ಪ ಅಮ್ಮನೂ ಇದ್ದಾರೆ, ನನ್ನನ್ನು ಬೀದಿಲಿ ಬಿಟ್ಟು ಹೋದರು, ಇದೆಲ್ಲ ಬರೀ ನಾಟಕ ಡಂಬಾಚಾರ ಅಷ್ಟೇ ಅಂತ ಹೇಳಿ ಮನ್ಸಿಗೆ ಒಂದು ರೀತಿ ಸಂಕಟ ಆಗ್ತಾ ಇದ್ರು, ಒಂದು ರೀತಿ ಬೇಜಾರಾಗ್ತಿದ್ರು ಕೂಡ ಅದನ್ನು ಕೋಪದಿಂದಾನೇ ಸೈಡ್ಗೆ ಹಾಕ್ತಿದ್ದಾರೆ ಕೇಕೆ. ನಂತರ ಈ ಕಡೆ ಇಷ್ಟೆಲ್ಲ ರಿವೀಲ್ ಆಗ್ತಿದೆ ಅಂದರೆ ಆ ಕಡೆ ಜೈಲ್ಗೆ ಹೋಗೇ ಬಿಡ್ತಾಳೆ ಚಾರು. ಆ ಕಡೆ ಜೈಲ್ಗೆ ಹೋಗಿದ್ದೆ ಎಲ್ಲ ಕಾಯ್ದೆಗಳನ್ನ ಕೂಡ ಕರಿಬೇಕು ಅಂತ ಹೇಳ್ತಾಳೆ. ಜೈಲರ್ನ ಮೀಟ್ ಮಾಡ್ತಾಳೆ. ನಾನೊಬ್ರು ಮೋಟಿವೇಶನಲ್ ಸ್ಪೀಕರ್ ಅಂತ ಹೇಳಿ ಎಲ್ರಿಗೂ ಕೂಡ ಮೋಟಿವೇಶನಲ್ ಸ್ಪೀಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ತಿಳಿಸ್ತಾರೆ. ಎಷ್ಟೊತ್ತಾಗುತ್ತೆ ಅಂದಾಗ ಸ್ವಲ್ಪ ಸಮಯ ಆಗುತ್ತೆ ಅಂತ ಟೈಮ್ ತಗೋತಾರೆ. ಜೊತೆಗೆ ಎಲ್ಲ ಕೈದಿಗಳನ್ನ ಕೂಡ ಕರೀತಾರೆ. ತುಂಬ ಚೆನ್ನಾಗಿ ಮೋಟಿವೇಶನಲ್ಲಿ ಸ್ಪೀಚ್ ಮಾಡ್ತಾಳೆ ಚಾರು. ಅವಳು ಮೋಟಿವೇಟ್ ಮಾಡೋದಕ್ಕೆ ಎಲ್ಲ ಕಾಯ್ದೆಗಳು ನಿಜವಾಗಿ ಮೋಟಿವೇಟ್ ಆಗ್ತಾರೆ. ಆದರೆ ರಾಮಾಚಾರಿ ಅಲ್ಲಿಗೆ ಆಬ್ಸೆಂಟ್ ಇದ್ದಾನೆ. ಅಲ್ಲಿ ಎಲ್ಲ ಕಾಯ್ದೆಗಳನ್ನ ಕರೆದು ಅಲ್ಲಿ ತನ್ನ ರಾಮಾಚಾರಿ ಸಿಗಬಹುದಾ ಅಂತ ಹೇಳಿ ಹುಡುಕ್ತಾಳೆ ಚಾರು. ಯಾವ ಒಂದು ಮೂಲೆಯಲ್ಲೂ ಕೂಡ ರಾಮಾಚಾರಿ ಕಾಣಿಸೋದೇ ಇಲ್ಲ. ನಂತರ ಅವಳು ಮೋಟಿವೇಶನಲ್ ಸ್ಪೀಚ್ಗೆ ಅವರ ಫ್ರೆಂಡ್ ಅಂದರೆ ರಾಮಾಚಾರಿ ಫ್ರೆಂಡ್ ಮಾರೋಗಿದ್ದಾರೆ. ಈ ಕಡೆ ಚಾರು ತುಂಬಾನೇ ಡಿಸಪಾಯಿಂಟ್ ಆಗ್ತಾಳೆ. ನನ್ನ ರಾಮಾಚಾರಿ ಇಲ್ಲಿಲ್ಲ, ಎಲ್ಲೂ ಕೂಡ ಕಾಣಿಸ್ಲಿಲ್ಲ, ಇನ್ನೇನು ಮಾಡೋದು ಅಂತ ವಾಪಸ್ ಹೋಗ್ತಿದ್ದಾಳೆ. ಅಷ್ಟರಲ್ಲಿ ಅವ್ರ ಫ್ರೆಂಡ್ ಬಂದಿದೆ, ನೀವು ಕೇಳಬೇಕಿತ್ತು ರಾಮಾಚಾರಿ, ಅಟೆಂಡ್ ಮಾಡಬೇಕಿತ್ತು, ಜೈಶಂಕರ್ ಅವ್ರ ಮಗಳ ಅಂತ. ಎಷ್ಟು ಚೆನ್ನಾಗಿ ಮೋಟಿವೇಶನಲ್ ಸ್ಪೀಚ್ ಮಾಡಿದ್ರು ಗೊತ್ತಾ? ಕೇಳ್ತಿದ್ರೆ ನಿಜವಾಗ್ಲೂ ಮೋಟಿವೇಟೇ ಆಗ್ಬಿಡ್ತು ಅಂತಿದ್ದಾಗೆ ಏನು ಹೇಳ್ತಿದ್ರ ನೀವು, ಜೈಶಂಕರ್ ಅವ್ರ ಮಗಳ ಚಾರುಲತಾ ಅಂತ ಅಂದಾಗ ಹೌದು ಯಾಕೆ ಅಂದಾಗ ಅವರೇ ನನ್ನ ಹೆಂಡತಿ ಅಂತ ಹೇಳಿ ಓಡ್ ಬರ್ತಿದ್ದಾನೆ ರಾಮಾಚಾರಿ. ಆಲ್ರೆಡಿ ಅಲ್ಲಿ ಚಾರು ಹೊರಡ್ತಿದ್ದಾಳೆ ಡಿಸಪಾಯಿಂಟ್ಮೆಂಟ್ ಆಗಿ. ಆದರೆ ಈ ಕಡೆ ಮತ್ತೊಂದು ಸತ್ಯ ರಿವೆಲ್ ಆಗ್ತದೆ. ಈ ಕಡೆ ಕೇಕೆ ತನ್ನನ್ನು ಸಾಕಿ ಸಲಹಿದ ತಾತನ ಮನೆಗೆ ಬಂದಿದ್ದಾರೆ ತನ್ನ ಫ್ರೆಂಡ್ ಜೊತೆ. ಅಲ್ಲಿ ಆ ತಾತ ಒಂದು ನ್ಯೂಸ್ ಪೇಪರ್ನ ಇಟ್ಕೊಂಡಿದ್ದಾರೆ. ತುಂಬ 20 ವರ್ಷಗಳ ಹಿಂದೆ ಇದ್ದಂಥ ನ್ಯೂಸ್ ಪೇಪರ್. ಅಲ್ಲಿ ಒಂದು ಅಡ್ವರ್ಟೈಸ್ ಅನೌನ್ಸ್ ಆಗಿದೆ, ಕಾಣೆ ಆದವರ ಲಿಸ್ಟಲ್ಲಿ ಕೇಕೆ ಇದ್ದಾರೆ. ಆ ಮಗು ನೋಡ್ತಿದ್ರೆ ಅದು ನಮ್ಮ ಕೇಕೆನೇ ಇರ್ಬೋದಾ ಅಂತ ಅನ್ನಿಸ್ತಿದೆ. ಕೇಕೆ ಬರ್ತಿದ್ದಾಗೆ ನೋಡಿಲಿ ನಿಂದೇ ಫೋಟೋ ಅಂತ ಅನ್ನಿಸ್ತಿದೆ, ನಿನ್ ಕಂಡಾಗೆ ಕಾಣಿಸ್ತಿದೆ,
ನಿನ್ನ ತಂದೆ ತಾಯಿಗಳು ನೀನು ಕಾಣೆ ಆಗಿದ್ದಾರೆ ಅನ್ನೋ ವಿಷಯನ ಅವತ್ತೇ ತಿಳಿಸಿದ್ದಾರೆ, ಪೇಪರಲ್ಲಿ ಅನೌನ್ಸ್ ಆಗಿದೆ ಅಂತ ಹೇಳಿ ಕೊಟ್ಟಾಗ ಅದನ್ನು ಓದಿದ ಕೇಕಿಗೆ ಶಾಕ್ ಆಗುತ್ತೆ. ನಾನು ಶಾಸ್ತ್ರಿಗಳ ಮಗ ಅನ್ನೋದನ್ನು ಬರೆದಿರತ್ತೆ, ಅಡ್ರೆಸ್ ಕೂಡ ಬರೆದಿರತ್ತೆ. ಅದನ್ನು ನೋಡ್ತಿದ್ದಾಗೆ ಹಾಗಿದ್ರೆ ನಾನು ಅವ್ರ ಮಗನ ಅಂತ ಕೇಕಿಗೆ ಅನ್ನಿಸ್ತದೆ. ಈ ಕಡೆ ಕುಸ್ತು ಕೂತಿದ್ರೆ ಈ ಕಡೆ ನನಗೆ ಯಾಕೋ ಅದೇ ನಿನ್ನ ಮನೆ ಅನಿಸುತ್ತೆ. ನೀನು ಆ ಅಡ್ರೆಸ್ಗೆ ಹೋದರೆ ನಿನ್ನ ಜನ್ಮ ರಹಸ್ಯ ಗೊತ್ತಾಗುತ್ತೆ, ನಿನ್ನ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗುತ್ತೆ ಅಂತ ತಾತ ಹೇಳ್ತಿದ್ರೆ, ಆಲ್ರೆಡಿ ನಾನು ಅದೇ ಮನೇಲಿ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ಅಂದಾಗ, ಹೌದು ತಾತ ನಾನು ಅದೇ ಮನೇಲಿದ್ದೀನಿ, ಇಷ್ಟು ದಿನ ನಾನು ಕೂಡ ಅದೇ ಮನೇಲಿ ಇದ್ದದ್ದು ಅಂದಾಗ, ಹಾಗಿದ್ರೆ ಅವರೇ ನಿನ್ನ ತಂದೆ ತಾಯಿ ಇರಬೇಕು ಅಂತಿದ್ದಾಗ ಈ ಕಡೆ ಪ್ರತಿ ಬಾರಿ ಕೂಡ ಜಾನಕಿ ಅವರು ಪ್ರೀತಿ ತೋರಿಸಿದಾಗ ತನ್ಗೆ ಯಾಕೆ ಆ ರೀತಿ ಅನ್ನಿಸ್ತಿತ್ತು, ನಾರಾಯಣ ಶಾಸ್ತ್ರಿಗಳನ್ನ ಕೊಲ್ಲೋಕೆ ಹೋದಾಗ ನನ್ನ ಕೈ ಯಾಕೆ ಗಡಗಡ ಅಂತು ಎಲ್ಲವೂ ಕೂಡ ಕೇಕೆಗೆ ನೆನಪಾಗುತ್ತೆ. ಫೈನಲಿ ಅವರೇ ನನ್ನ ಅಪ್ಪ ಅಮ್ಮ ಅಂತ ಕೂಡ ಗೊತ್ತಾಗುತ್ತೆ. ಎಲ್ಲ ಗುಟ್ಟುಗಳು ಕೂಡ ರಟ್ಟಾಗಿದ್ದಾಯಿತು. ಇನ್ನೇನೇ ಇದ್ರು ಎಲ್ಲರೂ ಕೂಡ ಒಂದಾಗೋದಷ್ಟೇ ಬಾಕಿ. ಫೈನಲಿ ಎಲ್ಲರೂ ಕೂಡ ಮುಖಾಮುಖಿ ಆಗ್ತಾರೆ, ಒಂದಾಗ್ತಾರೆ. ಇದನ್ನು ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.